ಯಾಕೆಂದ್ರೆ ಸಿದ್ದರಾಮಯ್ಯನವರೇ ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಸಾಕಷ್ಟು ಜನ ಶಾಸಕರೆಲ್ಲರೂ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರ್ತಾರಲ್ಲ ಅವರಿಗ ಅಥವಾ ಕಾರ್ಯಕರ್ತರಿಗ? ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ನಿಷ್ಠೆಯಾಗಿರ್ಬೇಕು ಅಂತ ಹೇಳಿದ್ರೆ ಏನ್ ತಪ್ಪಿದೆ? ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷ ಮುಖ್ಯ ಅಂತ ಹೇಳಿದ್ರೆ ತಪ್ಪೇನಿದೆ? ಅವರು ಪಕ್ಷದ ಬಗ್ಗೆ ಹೇಳಿದ್ದಾರೆ. ಒಬ್ಬ ಪಕ್ಷದ ಅಧ್ಯಕ್ಷರಾಗಿ ನೀವು ಪಕ್ಷಕ್ಕೆ ಬದ್ಧರಾಗಿರ್ಬೇಕು, ವ್ಯಕ್ತಿಗೆ ಅಲ್ಲ ಪಕ್ಷದ ಕೆಲಸ ಮಾಡಬೇಕು, ಪಕ್ಷಕ್ಕೆ ನಿಷ್ಠೆ ಆಗ್ಬೇಕು ಅಂದ್ರೆ ಇವರು ಸಿದ್ದರಾಮಯ್ಯ ಆಲ್ಸೋ ಸೇಸ್ ದಟ್ ನಾನು ಪಕ್ಷಕ್ಕೆ ಬದ್ಧ ನಿಷ್ಠ ಅಂತ ಹೇಳುವ ಮಾತು ಹೇಳುವಾಗ ಅದು ಅವರಿಗೆ ಹೇಳ್ತಾರೋ ಇವರಿಗೆ ಹೇಳ್ತಾರೋ ವಿಚಾರ ಅಲ್ಲ. ಒಟ್ಟಾರೆ ನಮಗೆ ಮುಂದೆ 2023ಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಬೇಕು. ಯಾರು ಜನವಿರೋಧಿ ಸರ್ಕಾರ ಇದೆ, ಜನರಿಗೆ ಮೋಸ ಮಾಡಿದ ಸರ್ಕಾರ ಇದೆ, ಯಾರು ನನ್ನನ್ನ ನಿಲ್ಲಿಸಿ ಅಂತ ಹೇಳ್ತಾರೆ ಅಂತವರನ್ನ ತೆಗೆದು ಮತ್ತೆ ಸರ್ಕಾರ ಬರಬೇಕು. ಅದಕ್ಕೆ ನಮ್ಮ ಎಲ್ಲ ಯೋಜನೆ ಇದೆ. ಭಾರತ್ ಜೋಡೋ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಆ ಜೋಡೋ ಕಾರ್ಯಕ್ರಮದ ಮೂಲಕ ರಾಜ್ಯದಲ್ಲಿ ಜನರ ಕಾರ್ಯಕರ್ತರಿಗೆ ಹುಮ್ಮನಸ್ಸು ಮೂಡಿದೆ. ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಇದ್ದಾರೆ. ಇದೊಂದು ಯಶಸ್ವಿ ಕಾರ್ಯಕ್ರಮ ಆಗ್ತದೆ. ಆ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಹೇಶ್ ಅವರೇ, ಸಹಜವಾಗಿ ಕಾಂಗ್ರೆಸ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದಂತ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಅವರಲ್ಲಿ ಅಸಮಾಧಾನ ಇದೆ ಅನ್ನುವ ರೀತಿಯಲ್ಲೂ ಕೂಡ ಬಿಂಬಿಸುವಂತ ಪ್ರಯತ್ನಗಳು ಆಗ್ತಾ ಇರುವಂತದ್ದು. ಹಾಗಾದ್ರೆ ಬಿಜೆಪಿ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇದೆಯಾ? ಯಾವುದೇ ಪ್ರಾಬ್ಲಮ್ ಇಲ್ವಾ? ಎಲ್ಲರಲ್ಲೂ ಕೂಡ ಒಗ್ಗಟ್ಟಿದೆಯಾ? ಎಲ್ಲರೂ ಕೂಡ ಒಪ್ಕೊಂಡು ಏನು ತೀರ್ಮಾನ ಕೈಗೊಂಡ್ರು ಅದಕ್ಕೆ ಜೈ ಅಂತಾನೆ ಇದಾರ? ನೋಡಿ, ನಮ್ದು ಒಟ್ಟು ನಿರ್ಧಾರ, ನಮ್ಮ ಸಾಮೂಹಿಕ ನಾಯಕತ್ವ ಮತ್ತೆ ನಮ್ಮ ಪಕ್ಷದ ಆಂತರಿಕ ಶಿಸ್ತು. ನೋಡಿ, ಇದ್ರಲ್ಲಿ ಯಾರೂ ಸ್ಪೇರ್ ಅಲ್ಲ. ಬಿಜೆಪಿ ಅಂದ್ರೇನೆ ಒಂದು ಹೊಸ ತರದ ರಾಜಕೀಯ ಸಿದ್ಧಾಂತ ಮತ್ತೆ ಹೊಸ ತರದ ರಾಜಕೀಯ ಒಂದು ಪರಿಕಲ್ಪನೆ ಒಳಗಡೆ ನಾವು ಮಾತಾಡ್ತಕ್ಕಂಥದ್ದು. ನಾವು ಅಪ್ಕೊಂಡಿರ್ತಕ್ಕಂಥದ್ದು ನಮ್ಮ ಸಿದ್ಧಾಂತವನ್ನ, ನಮ್ಮ ಎಲೆಕ್ಟ್ರಾಲ್ ಕಾಲೇಜ್ ಇರ್ತಕ್ಕಂಥದ್ದೇ ನಮ್ಮ ಐಡಿಯಾಲಜಿ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಯಾರು ಡಿ ಕೆ ಶಿವಕುಮಾರ್ ಅವರು ವ್ಯಕ್ತಿ ಪೂಜೆ ಎಲ್ಲ ಪಕ್ಷ ಪೂಜೆ ಮಾಡ್ಬೇಕು ಅಂತ ಅವ್ರು ಪದೇ ಪದೇ ಹೇಳ್ತಿರೋದು ಏನಕ್ಕೆ ಅಂದ್ರೆ, ಕಾಂಗ್ರೆಸ್ ನಲ್ಲಿ ಈ ಸಂಸ್ಕೃತಿ ಇರ್ಲಿಲ್ಲ. ಏನು ಇವತ್ತು ಸಿದ್ದರಾಮಯ್ಯನವರು ತನ್ನ ಅಸ್ತಿತ್ವ, ತನ್ನ ಪ್ರತಿಷ್ಠಾಪನೆ ಮಾಡ್ಕೊಳಕ್ಕೂ ರಾಜ್ಯಭಾರ ಮಾಡ್ಬೇಕು ಅನ್ನೋಕ್ಕೋಸ್ಕರ ಪ್ರಶ್ನೆ ಕೇಳಿದೆ ಅಂದ್ರೆ, ಯಾಕೆಂದ್ರೆ ಈಗ ಉಮೇಶ್ ಕತ್ತಿ ಅವರ ನಿಧನದಿಂದ ಒಂದು ಸಚಿವ ಸ್ಥಾನ ತೆರವಾಗಿದೆ. ಅದಕ್ಕೂ ಮುಂಚೆ 5 ಸಚಿವ ಸ್ಥಾನಗಳು ತೆರವಾಗಿದ್ವು. ಆದ್ರೆ ಇದುವರೆಗೂ ಕೂಡ ಆ ಒಂದು ಸಚಿವ ಸ್ಥಾನವನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸಭಾಪತಿ ಚುನಾವಣೆಯನ್ನ ಮಾಡುವಂತ ನಿಟ್ಟಿನಲ್ಲಿ ನೀವು ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಆಗುತ್ತೆ, ರಾಜ್ಯಪಾಲರ ಬಳಿ ಹೋಗಿ ಹೇಳಬೇಕಾಗಿತ್ತು ನೆಕ್ಸ್ಟ್ 21ಕ್ಕೆ ಚುನಾವಣೆ ಅಂತ. ಆ ಚುನಾವಣೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಮೂಲ ವಲಸಿಗ ಅನ್ನುವಂತ ಫೈಟ್ ಎದುರಾಯ್ತು ಅನ್ನುವಂತ ಚರ್ಚೆಗಳಿದೆ. ನೋಡಿ, ನಾನ್ ನಿಮ್ಗೊಂದು ಮಾತು ಹೇಳ್ತೇನೆ ಕೇಳಿ. ಯತ್ನಾಳ್ ಅವರು ಹೇಳಿದ್ರಲ್ಲ, ಭಾರತೀಯ ಜನತಾ ಪಾರ್ಟಿ ತನ್ನ ಬೇಕಾದಂತ ರಾಜಕೀಯ ನಿರ್ಧಾರ ಇದೆ. ಯಾವ ಸಂದರ್ಭದಲ್ಲಿ ಮಂತ್ರಿಮಂಡಲ ರಾಜೀನಾಮೆ ಕೊಡಬೇಕು ಅಂತ ಅಲ್ಲ ನಾನು ಹೇಳುವಂತದ್ದು. ಯಾವ ಸಂದರ್ಭದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಆಗ್ಬೇಕು, ಯಾರನ್ನ ಮಂತ್ರಿ ಮಾಡ್ಬೇಕು, ಅದು ಪ್ರಿಯಾರಿಟಿ ಆಫ್ ದ ಚೀಫ್ ಮಿನಿಸ್ಟರ್. ಪ್ರಿಯಾರಿಟಿ ಆಫ್ ಚೀಫ್ ಮಿನಿಸ್ಟರ್ ಅಲ್ಲ. ಯಾಕೆಂದ್ರೆ ಬೊಮ್ಮಾಯಿ ಅವರು ಪ್ರತಿ ಬಾರಿನೂ ಈ ಬಾರಿ ಆಗ್ಬೋದು, ಕೇಳ್ಕೊಂಡ್ಬರ್ತೀನಿ ಹೈಕಮಾಂಡ್ ನಾಯಕರನ್ನ ಅಂತ ಒಂದು 10 ಬಾರಿ ದೆಹಲಿಗೆ ಹೋಗುವಂತ ಸಂದರ್ಭದಲ್ಲಿ ಹೇಳಿದ್ದಾರೆ. ಇದುವರೆಗೂ ಆಗಿಲ್ಲ. ಒಬ್ಬ ಶಿಸ್ತಿನ ನಾಯಕರ ರೂಪ ಅದು. ನೋಡಿ ನಾನು ಹೇಳಿರ್ತಕ್ಕಂಥದ್ದು, ಸಂವಿಧಾನದಲ್ಲಿ ಅವಕಾಶಗಳಿದ್ರು ಕೂಡ ಒಬ್ಬ ನಾಯಕನಾದಂತವನು ತಾನು ನನ್ನ ಹೈಕಮಾಂಡ್ ನಮ್ಮ ಹಿರಿಯರನ್ನ ಕೇಳ್ಬೇಕು ಅಂತಕ್ಕಂಥದ್ದು ಸತ್ಸಂಪ್ರದಾಯ ನಮ್ಮ ಪಕ್ಷದ ಒಳಗಡೆ ನಡ್ಕೊಂಡ್ ಬಂದಿರ್ತಕ್ಕಂಥದ್ದು. ನಾನ್ ಹೇಳಕ್ ಕೊಟ್ಟಿರ್ತಕ್ಕಂಥದ್ದು ಯಾವುದು ನಾವು ತಪ್ಪಾಗಿದೆ ಆತರ ಪ್ರಶ್ನೆ ಇಲ್ಲ. ತಾವು ಕೇಳಿರುವಂತದ್ದು ಒಂದೇ ಒಂದು ಪ್ರಶ್ನೆ. ಬಹಳ ಸಿದ್ದರಾಜು ಅವರು ಹಿರಿಯರು ಬಹಳ ಒಳ್ಳೆ ಮಾತನ್ನ ಮೊದಲೇ ಪ್ರಾರಂಭವಾದ ಅವರ ಹೇಳಿಕೆ ಒಳಗಡೆನೆ ತಂದ್ರು. ಕಾಂಗ್ರೆಸ್ ಅಂದ್ರೆ ಬರೀ ನಾಯಕರು ಇರ್ತಕ್ಕಂಥ ಪಾರ್ಟಿ. ಎಸ್ ರೈಟ್, ಬಿಜೆಪಿ ಅಂತಕ್ಕಂಥದ್ದು ಕ್ಯಾಡರ್ ಇರ್ತಕ್ಕಂಥ ಪಾರ್ಟಿ. ನಮ್ಮ ಪಕ್ಷದ ನಾಯಕರಿಗಿಂತ ಬಿಜೆಪಿ ಕಾಂಗ್ರೆಸ್ ಮುಕ್ತ ಮಾಡ್ತೀನಿ ಅಂತ ಹೋಗ್ತಾ ಈಗ ಕಾಂಗ್ರೆಸ್ ಯುಕ್ತ ಬಿಜೆಪಿ ಪಾರ್ಟಿ ಆಗ್ತಾ ಇದೆ ಅನ್ನುವಂತ ಮಾತುಗಳು ಕೂಡ ಇದಾವೆ ಸರ್. ಇನ್ನೊಂದು ನಾನು ಮಾತಾಡ್ತೀನಿ, ಮಹೇಶ್ ಅವರೇ ಮಾತಾಡ್ತಾ ಹೋಗ್ತೀನಿ. ಸಿದ್ದರಾಜು ಅವರೇ ಒಂದು ಪ್ರಶ್ನೆ ಇದೆ. ಈಗ ಏನಂದ್ರೆ, ಒಂದು ಸರಳ ಬಹುಮತ ಏನಾದ್ರೂ ಬಂದ್ರೆ ಸಾಕು ಅನ್ನುವಂತ ನಿಟ್ಟಿನಲ್ಲಿಯೂ ಕಾಂಗ್ರೆಸ್ ಹೋರಾಟ ಇದೆ. ಕಾಂಗ್ರೆಸ್ದೇ ಆಗಿರ್ಬೋದು, ಯಾವುದೇ ಪಾರ್ಟಿದಾಗಿರ್ಬೋದು, ಅಧಿಕಾರಕ್ಕೆ ಬರಬೇಕು ಅಂದ್ರೆ ಅಟ್ಲೀಸ್ಟ್ ಸರಳ ಬಹುಮತ ಬರಬೇಕು ಅಂತ. ಆದ್ರೆ ಈಗ ಹಂಗಿಲ್ಲ. ಎಷ್ಟೋ ರಾಜ್ಯಗಳಲ್ಲಿ ಸರಳ ಬಹುಮತ ಬಂದರೂ ಕೂಡ ತಮ್ಮ ಅಧಿಕಾರವನ್ನ ಕಳೆದುಕೊಳ್ಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಎಷ್ಟೋ ಕಡೆ ಶಾಸಕರು ಬೇರೆ ಪಕ್ಷಕ್ಕೆ ಬಿಜೆಪಿಗೆ ಹೋಗ್ತಾ ಇರುವಂತ ಎಕ್ಸಾಂಪಲ್ಗಳಿದಾವೆ. ಸೊ ಹೀಗಾಗಿ ಎಲ್ಲ ವೈಮನಸ್ಸನ್ನ ದೂರ ಇಟ್ಟು ಈಗ ಕಾಂಗ್ರೆಸ್ ಹೋರಾಟ ಮಾಡಬೇಕಾಗಿತ್ತು, ತನ್ನ ನಾಯಕರ ವಿರುದ್ಧಗಳಲ್ಲ.
ಅಲ್ವಾ? ಪೃಥ್ವಿರಾಜ್ ನಮ್ಮ ಅಭಿಪ್ರಾಯ ಕರೆಕ್ಟ್. ಯಾಕಂತ ಹೇಳಿದ್ರೆ ಚುನಾವಣೆಗೆ ಇನ್ನೂ 8 ತಿಂಗಳು ಹತ್ತತ್ರ ಇದೆ. ಏಪ್ರಿಲ್ ಮೇ ನಲ್ಲಿ ಚುನಾವಣೆ ನಡೀತಕ್ಕಂಥದ್ದು. ಮೊದಲು ಪಾರ್ಟಿಗೆ ಬೇಕಾದಂತ ಒಂದು ಸಂಖ್ಯಾಬಲ ಬರಬೇಕು, ಅದ್ ಯಾವುದೇ ಪಕ್ಷಕ್ಕೆ. ಅದಾದ್ಮೇಲೆ ಲೀಡರ್ ಯಾರು, ಮುಖ್ಯಮಂತ್ರಿ ಯಾರು, ಇನ್ನೊಬ್ರು ಯಾರು ಅನ್ನೋದು ತೀರ್ಮಾನ ಆಗೋದು. ಈಗ್ಲೇ ನಾವು ಈಗ ಒಂಥರ ನೀವು ಈ ರೈಲ್ವೆ ನಲ್ಲಿ ರಿಸರ್ವೇಶನ್ ಇರುತ್ತಲ್ಲ, ಸೀಟು ಬಸ್ ಅಲ್ಲಿ ರಿಸರ್ವೇಶನ್ ಇರುತ್ತಲ್ಲ, ಆ ರೀತಿ ಮಾಡ್ಸೋಕ್ ಆಗೋಲ್ಲ. ಯಾವ ಪಕ್ಷದಲ್ಲೂ ನಡೆಯೋ